ವರ್ಷಗಳಿಂದ ತಣ್ಣಗಾಗಿದ್ದ ಟಿಪ್ಪು ಜಯಂತಿ ಆಚರಣೆಯ ವಿವಾದ ಮತ್ತೆ ಭುಗಿಲೇಳುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಾಜ್ಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ಆಚರಿಸೋ ನಿರ್ಧಾರಕ್ಕೆ ಬರುತ್ತಾ ರಾಜ್ಯ ಸರ್ಕಾರ? ಟಿಪ್ಪು ಜಯಂತಿ ಪುನರಾರಂಭಕ್ಕೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಬೇಡಿಕೆ ಇಟ್ಟಿದ್ದಾರೆ. ಟಿಪ್ಪು ಜಯಂತಿ ಮತ್ತೆ ಆರಂಭಿಸಬೇಕು ಅಂತ ಕಾಂಗ್ರೆಸ್ ಶಾಸಕರು ಪ್ರಸ್ತಾಪ ಮಾಡಿದ್ದಾರೆ. ಟಿಪ್ಪು ಜಯಂತಿ ಪುನರಾರಂಭದ ಬಗ್ಗೆ ಸ್ಪಷ್ಟನೆ ಕೋರಿದ ಶಾಸಕ ಕಾಶಪ್ಪನವರ್ ಗಮನ ಸೆಳೆಯುವ ಸೂಚನೆಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರವರ ಪ್ರಶ್ನೆ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಗಮನ ಸೆಳೆಯುವ ಸೂಚನೆಯಲ್ಲಿ ವಿಜಯಾನಂದ ಕಾಶಪ್ಪನವರವರು ಟಿಪ್ಪು ಜಯಂತಿ ಆಚರಣೆ ಪುನರಾರಂಭದ ಬಗ್ಗೆ ಸ್ಪಷ್ಟನೆಯನ್ನ ಕೋರಿ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಕೇಳಿದ್ದಾರೆ. ಹಾಗಾದ್ರೆ ಮತ್ತೆ ಟಿಪ್ಪು ಜಯಂತಿ ಆಚರಣೆ ಮಾಡುತ್ತಾ ರಾಜ್ಯ ಸರ್ಕಾರ? ಈ ಹಿಂದೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಟಿಪ್ಪು ಜಯಂತಿ ಆಚರಣೆ ಆಗ್ತಾ ಇತ್ತು. ಟಿಪ್ಪು ಜಯಂತಿ ಆಚರಣೆಯ ಬಗ್ಗೆ ಈಗ ಸರ್ಕಾರದ ಮುಂದೆ ಪ್ರಸ್ತಾಪ ಇಲ್ಲ, ಸರ್ಕಾರದಿಂದ ಸ್ಥಗಿತ ಆಗಿದೆ. ಟಿಪ್ಪು ಅಭಿಮಾನಿಗಳು ಆಚರಣೆ ನಿಲ್ಲಿಸಿಲ್ಲ. ಟಿಪ್ಪು ಜಯಂತಿ ಅಭಿಮಾನಿಗಳು ಮಾಡಿಯೇ ಮಾಡ್ತೇವೆ ಅಂತ ಜಮೀರ್ ಹೇಳಿದ್ದಾರೆ. ಟಿಪ್ಪು ಜಯಂತಿ ಮಾಡ್ಕೊಂಡೇ ಬರ್ತಾ ಇದ್ದೀವಿ ನಾವು ಇವತ್ತಿಂದ ಎಲ್ಲ. ಇಡೀ ಇದು ನಮ್ಮಿದ್ದಲ್ಲಿ ಕರ್ನಾಟಕದಲ್ಲಿಲ್ಲ, ಇಡೀ ದೇಶದಲ್ಲೇ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿನ ಆಚರಿಸ್ಕೊಂಡೇ ಬರ್ತಾ ಇದ್ದಾರೆ. ಮೊನ್ನೆ ಹೋದ ತಿಂಗಳಲ್ಲಿತ್ತು, ನಾವು ಆಚರಿಸಿದ್ದೀವಿ. ಸರ್ಕಾರ ವತಿಯಿಂದ 2013 ಮೊನ್ನೆ ಸಿದ್ದರಾಮಯ್ಯ ಅವರು ಬ್ಯಾಂಕ್ವೆಟ್ ಹಾಲಲ್ಲಿ ಆಚರಿಸ್ತಾಯಿದ್ರು. ಅದು ಇವಾಗ ಬಂದಾಗಿದೆ. ಅದು ಬಂದಾದ ತಕ್ಷಣ ಬೇರೆ ಕಡೆ ಆಚರಿಸೋಲ್ಲ. ನಾವೆಲ್ಲ ಟಿಪ್ಪು ಜಯಂತಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ನಾವು. ಇಲ್ಲ, ಒಂದು ನಿಮಿಷ. ಸರ್ಕಾರ ವತಿಯಿಂದ 2014 ಟಿಪ್ಪು ಜಯಂತಿ ಮಾಡಬೇಕಂತ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡ್ತಾ ಇದ್ವಿ. ಈಗ ಮೊನ್ನೆ BJP ಸರ್ಕಾರ ಬಂದಾದ್ಮೇಲೆ ಅದು ಬಂದ್ ಮಾಡಿದ್ರು. ಹಂಗೆ ಸ್ಟಾಪ್ ಆಗಿದೆ ಅದು. ನಾವು ಯಾವತ್ತೂ ಟಿಪ್ಪು ಜಯಂತಿ ಬ್ಯಾಂಕ್ವೆಟ್ ಹಾಲ್ ಮಾಡಿ ಅಂತ ತಿರ್ಗಾ ನಾವು ಯಾರು ಮುಸ್ಲಿಂ ಲೀಡರ್ಸ್ ಯಾರೂ ಕೇಳಿಲ್ಲ. ಟಿಪ್ಪು ಜಯಂತಿ ಟಿಪ್ಪು ಅಭಿಮಾನಿಗಳು ಅವತ್ತಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ, ಇವತ್ತು ಆಚರಿಸ್ಕೊಂತಾರೆ, ಮುಂದೆನೂ ಆಚರಿಸ್ಕೊಂಡು ಬರ್ತಾರೆ. ಟಿಪ್ಪು ಜಯಂತಿಗೆ ಒತ್ತಾಯಿಸಿದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸದನದಲ್ಲಿ ಈ ವಿಷಯ ಪ್ರಸ್ತಾಪ ಆಗಿದೆ, ಅಲ್ಲೇ ಉತ್ತರ ಕೊಡ್ತೇವೆ. ಟಿಪ್ಪು ಜಯಂತಿಯ ಬಗ್ಗೆ ಸದನದಲ್ಲಿ ಉತ್ತರಿಸ್ತೀನಿ ಅಂತ ಸಚಿವ HK ಪಾಟೀಲ್ ಹೇಳಿದ್ದಾರೆ. ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆ ಮಾಡುವ ತೀರ್ಮಾನ ಆಗಿಲ್ಲ. ಖಾಸಗಿಯಾಗಿ ಟಿಪ್ಪು ಜಯಂತಿ ಆಚರಣೆ ಮಾಡಿದರೆ ಅದು ಅವರ ಹಕ್ಕು. ಸರ್ಕಾರದಿಂದ ಯಾವುದೇ ತೀರ್ಮಾನ ಆಗಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಇಲ್ಲ, ಅದು ಯಾವುದಿಲ್ಲ. ಅವ್ರವ್ರು ಮಾಡ್ಲಿಕ್ಕೆ ಸ್ವತಂತ್ರವಾಗಿ ಹಕ್ಕಿದೆ. ಸರ್ಕಾರ ಮಾಡಲಿಕ್ಕೆ ಕೆಲವು ನಿರ್ಬಂಧಗಳನ್ನು ಈ ರೀತಿಯೇ ಇರಬೇಕಂತ ಆ ರೀತಿಯಲ್ಲಿ ಮಾಡ್ತಾರೆ. ಸೊ ಖಾಸಗಿಯಾಗಿ ಮಾಡಿದ್ರೆ ನಾವೇನು ಮಾಡಲಿಕ್ಕಾಗಲ್ಲ, ಅದು ಅವರವರ ಇಷ್ಟ, ಅದು ಹಕ್ಕು. ಹೇಳಿ. ಅದು ಸದನದ ಇದರಿಗಿರೋದ್ರಿಂದ ಸದನದಲ್ಲಿ ಅಲ್ಲ, ಸರ್ಕಾರದ ಮಟ್ಟದಲ್ಲಿ ಚಿಂತೆ ನಡೀತಾ ಇದೆಯಾ ಸರ್? ಸದನದಲ್ಲಿ ಆ ವಿಷಯ ಇರೋದ್ರಿಂದ ನಾವು ಬಗ್ಗೆ ಸದನದಲ್ಲಿ ಸರಿ, ಅದು ಸದನದ ಇದರಿಗಿರೋದ್ರಿಂದ. ಟಿಪ್ಪು ಜಯಂತಿ ಆಚರಣೆ ಪ್ರಸ್ತಾಪಕ್ಕೆ ಬಿಜೆಪಿ MLC CT ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದೂಗಳ ಮಾರಣ ಹೋಮ ಮಾಡಿದ ಟಿಪ್ಪು ಜಯಂತಿ ಮಾಡಬೇಕಾ? ಟಿಪ್ಪು ಸುಲ್ತಾನ್ ಓರ್ವ ಕನ್ನಡ ವಿರೋಧಿ ಅಂತ MLC CT ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. CT ರವಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಏನಿದು ಮತ್ತೆ ಇರಲಾರದೆ ಎರವೇ ಬಿಟ್ಕೊಳ್ತಾರೆ ಅಂತಾರಲ್ಲ, ಅಂಥದ್ದೊಂದು ಪರಿಸ್ಥಿತಿಗೆ ಮುಂದಾದ್ರೆ ಅದೇ ನಡೀತಾ ಇದೆಯಾ ಇದು ಅಂತ ನಾನು ಹೇಳೋದಕ್ಕೆ ಬಯಸೋದು, ಇತಿಹಾಸವನ್ನು ಅಧ್ಯಯನ ಮಾಡಿ ಕಾಶಪ್ಪನವರೇ. ನೀವು ನಿಮ್ಮದೇ ಜನಾಂಗದ ಚಿದಾನಂದ ಮೂರ್ತಿಯವರು ಬರೆದಿರ್ತಕ್ಕಂಥ ಟಿಪ್ಪುವಿನ ನಿಜ ಸ್ವರೂಪ ಅಂತಕ್ಕಂಥದ್ದನ್ನು ಒಮ್ಮೆ ನೀವು ಆ ಪುಸ್ತಕನ ಓದಿ. ಆವಾಗ ದೇವಟಿ ಪರಂಬುವಿನಲ್ಲಿ ಹಿಂದೂಗಳ ಮರಣ ಹೋಮ ಮಾಡಿದ್ದು ಕೊಡವರ ನರಭೇದಕ್ಕೆ ಕಾರಣ ಆಗಿದ್ದು ನಿಮಗೆ ಅರ್ಥ ಆಗುತ್ತೆ. ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗಲೇ ಟಿಪ್ಪು ಜಯಂತಿಯನ್ನು ಮಾಡಬೇಕು ಅಂತ ಮಾಡೋಕ್ಕೆ ಶುರು ಮಾಡಿದ್ರು. ದೊಡ್ಡ ಮಟ್ಟದ ವಿವಾದಕ್ಕೆ ಕೂಡ ಕಾರಣ ಆಯಿತು. ಒಂದು ಸಮುದಾಯದ ಓಲೈಕೆಗೆ ಇಂಥ ಪ್ರಯತ್ನಗಳ ಅಂತ ನೋಡಿ. ಸಮುದಾಯದ ಓಲೈಕೆ ಬೇರೆ, ಮತಾಂಧನ ಓಲೈಕೆ ಬೇರೆ. ಸಮುದಾಯದಲ್ಲಿ ಒಳ್ಳೆಯ ವ್ಯಕ್ತಿಗಳಿಲ್ವಾ? ಕಾಂಟ್ರಿಬ್ಯೂಟ್ ಮಾಡಿದವರು, ಸಮಾಜಕ್ಕೆ ಕೊಡುಗೆ ಕೊಟ್ಟವ್ರು ಇಲ್ವಾ? ಅವ್ರ ಹೆಸರನ್ನ ತಗೊಳ್ಳಿ, ಯಾರು ಬೇಡ ಅಂತಾರೆ? ಇಬ್ರಾಹಿಂ ಸುತಾರ್ ಥರದವ್ರ ಹೆಸರನ್ನು ತಗೊಂಡ್ರೆ ನಾವ್ಯಾಕೆ ಬೇಡ ಅಂತೀವಿ? APJ ಅಬ್ದುಲ್ ಕಲಾಂ ಅವ್ರ ಥರದ ಹೆಸರು ತೊಗೊಂಡ್ರೆ ನಾವ್ಯಾಕೆ ಬೇಡ ಅಂತೀವಿ? ಸುಶೀನಾಳ ಸರೀಫರ ಹೆಸರನ್ನು ತೊಗೊಂಡ್ರೆ ನಾವ್ಯಾಕೆ ಬೇಡ ಅಂತೀವಿ?
ಒಳ್ಳೆ ಕೆಲಸ ಮಾಡಿದವ್ರು ಇಲ್ವಾ? ಮತಾಂಧನೇ ಬೇಕಾ ಇವರಿಗೆ? ಕನ್ನಡ ಬದಲಿಗೆ ಪರ್ಷಿಯನ್ ಭಾಷೆ ಹೇರಿದಂಥ ಕನ್ನಡ ದ್ರೋಹಿಯೇ ಬೇಕಾ? ದೇವಸ್ಥಾನ ಹೊಡೆದವನೇ ಬೇಕಾ? ತನ್ನ ಖಡ್ಗದಲ್ಲಿ ನನ್ನ ಖಡ್ಗ ಕಾಫಿರರ ರಕ್ತಕ್ಕಾಗಿ ತಹತಹಿಸುತ್ತಿದೆ ಅಂತ ಪರ್ಷಿಯನ್ ಲಿಪಿಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.